ಎಂ ನಾಗರಾಜ್ ಅವರು ಯಾರಿಗೂ ನಿರೀಕ್ಷೆನೇ ಇರಲಿಲ್ಲ ಇವ್ರನ್ನ ರಾಜ್ಯಸಭಾ MP ಮಾಡ್ತಾರೆ ಅಂತ. ಹೌದು, ಯಾರಿಗೂ ನಿರೀಕ್ಷೆ ಇಲ್ಲ. ನಾವೆಲ್ಲ ಬೇರೆ ಬೇರೆ ಹೆಸರುಗಳು ಬರುತ್ತೆ ಅಂತ ಕಾಯ್ತಾ ಇದ್ವಿ. ಸುಮಾರು ಜನ ಟ್ರೈ ಮಾಡ್ತಾಯಿದ್ರು ರಾಜ್ಯಸಭೆಗೆ. ಎಂ ನಾಗರಾಜ್ ಅವ್ರ ಹೆಸರು ಬಂತು. ಯಾರು ಅಂತ ನೋಡಿದ್ರೆ ಕುರುಬು ಸಮುದಾಯದವರು. ಆಮೇಲೆ ಪಕ್ಷದ ಸಂಘಟನೆಯಲ್ಲಿ ಕೆಲಸ ಮಾಡ್ತಾಯಿದ್ರು. ಆಮೇಲೆ ಪ್ರೊಫೆಸರ್ ಅಂತವರು ಇಂಜಿನಿಯರಿಂಗ್ ಓದಿ ಪ್ರೊಫೆಸರ್ ಏನೋ ಕೆಲಸ ಮಾಡ್ತಾಯಿದ್ರಂತೆ. ಇವರ ಹೆಸರು ಬಂದಾಗ ನಮಗೆ ಸಹಜವಾಗಿ ಆಶ್ಚರ್ಯ ಆಯಿತು. ಇವ್ರದ್ದು ಹಿಸ್ಟ್ರಿ ತೆಗೆದು ನೋಡಿದ್ರೆ ಪಕ್ಷದ ಸಂಘಟನೆಯಲ್ಲಿ ಎತ್ತಿದ ಕೈ ಇವರು. ಆಮೇಲೆ ನಮ್ಮ ಸಂತೋಷ್ ಜಿ ಅವ್ರಿಗೆ ಭಾಳ ಆಪ್ತರು, ಜೋಶಿ ಅವ್ರಿಗೆ ಭಾಳ ಆಪ್ತರು. ಹೈಕಮಾಂಡು BJP ಹೈಕಮಾಂಡ್ ಹೇಗಿರುತ್ತೆ ಅಂತ ಹೇಳಿದ್ರೆ, ನೀವು ಪಕ್ಷನಿಷ್ಠೆ ತೋರಿಸಿದ್ರೆ ಸಂಘಟನೆಯಲ್ಲಿ ನೀವು ಯಾವುದೇ ಆಸೆ ಆಕಾಂಕ್ಷೆ ತೋರಿಸ್ದ ಹಾಗೆ ನೀವು ಸಂಘಟನೆಯಲ್ಲಿ ತೊಡಕೊಂಡಿದ್ರೆ ಅವ್ರು ಗುರ್ತಿಸೋ ಕೆಲಸ ಮಾಡ್ತಾರೆ. ಈ ಕೆಲಸ ಭಾಳ ಹಿಂದ್ಲಿಂದ ಮಾಡ್ಕೊಂಬರ್ತಾ ಇದ್ದಾರೆ, ಮಾಡ್ತಾನೂ ಇದ್ದಾರೆ ಅವರು. ನಾಗರಾಜ್ ಅವ್ರಿಗೂ ಇದೇ ಥರದ ಸಿಕ್ಕ ಗಿಫ್ಟ್ ಅದು. ನಾವೆಲ್ಲ ಅನ್ಕೋತಾ ಇದ್ದು ಏನೋ ಆಯಿತು ಕೊಟ್ಟು ಮುಗಿಸ್ತಾರೆ ಅಂತ ಹೇಳಿದ್ರೆ, ಇವತ್ತು ಅದಕ್ಕಿಂತ ದೊಡ್ಡ ಹುದ್ದೆಯನ್ನು ಕೊಟ್ಟಿದ್ದಾರೆ. ನ್ಯಾಷನಲ್ ಲೆವೆಲ್ ಸರಿಸುಮಾರಾದ ಹುದ್ದೆ ಅಲ್ಲ ಇದು. ನಿಮಗೆ ಸೋಮಣ್ಣವ್ರಿಗೂ ಹಂಗೆ ಅಲ್ವಾ ಮಾಡಿದ್ದವರು? ಹೌದು. ಹೋಗಪ್ಪ ಇವ್ರ ಮೇಲೆ ನಿಂತ್ಕೋ ಅಂತ ಹೇಳಿದ್ರು. ಹೌದು, ಅಲ್ಲೋಗಿ ನಿಂತ್ಕೋ ಹೋಗು ಅಂತ ಹೇಳಿದ್ರು. ನಿಂತರು. ಅಲ್ಲಿ ನಿಂತ್ಕೊ ಅಂದರು. ಎರಡೂ ಕಡೆ ಸೋತರು. ಆದರೆ ಏನು ಮಾಡಿದ್ರು ನೋಡಿ, ನೆಕ್ಸ್ಟ್ MP ನಿಲ್ಲಿಸಿ ಕೇಂದ್ರ ಸಚಿವರನ್ನಾಗಿ ಮಾಡಿದ್ರು ಅವರು. ಇಂಥ ಹಲವು ಉದಾಹರಣೆಗಳಿದೆ. ನಾಗರಾಜ್ ಅವ್ರಿಗೆ ಬಿಗ್ಗೆಸ್ಟ್ ವೀರಣ್ಣ ಕಡಾಡಿ ಅವರೆಲ್ಲ ಕಡಾಡಿಯವ್ರು ನಾವೇ ಎಲ್ಲ ಅದೇ ಥರ ಆಗಿದೆ. ಅದು ಕಂಪೇರ್ ಮಾಡಿದ್ರೆ ಕಾಂಗ್ರೆಸ್ನವ್ರು ನೋಡಿ ಕಲಿಬೇಕದು. ಇವ್ರು ಯಾರು ಹಳೆಯ ಹುಲಿಗಳಿಗೆ ಕೊಟ್ಬಿಟ್ಟು, ನಿಲಯದ ಕಲಾವಿದರಿಗೆ ಕೊಟ್ಬಿಟ್ಟು ಅದು ಬದಲಾವಣೆ ಮಾಡಿದ್ದೀವಿ, ಇದು ಬದಲಾವಣೆ ಮಾಡಿದ್ದೀವಿ ಅಂತ ಹೇಳ್ತಾ ಇರ್ತಾರೆ. ನಮಸ್ಕಾರ ಸರ್. ನಾಗರಾಜ್ ಸರ್ ಹೇಗಿದ್ದೀರಿ ಸರ್? ಫೈನ್ ಸರ್. ಸರ್ ಕಂಗ್ರ್ಯಾಚುಲೇಷನ್ಸ್ ಸರ್ ತಮಗೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ಸ್ ಫಾರ್ ಆಲ್ ಯುವರ್ ಟೀಮ್. ಸರ್ ಅವಾಗಲೇ ಮಾತಾಡ್ತಿದ್ವಿ, ನಮಗೆ ನಿರೀಕ್ಷೆನೇ ಇರಲಿಲ್ಲ ರಾಜ್ಯಸಭೆ ಏನೋ ಪಟ್ಟಿ ರಿಲೀಸ್ ಟೈಮಲ್ಲಿ ನಾವು ಯಾರ್ಯಾರ ಹೆಸರನ್ನೋ ತಲೆಯಲ್ಲಿ ಇಟ್ಕೊಂಡಿದ್ವಿ. ಸುಮಾರು ಜನ ಬ್ಯಾಡ್ಲಿ ಟ್ರೈ ಮಾಡ್ತಾ ಇದ್ರು. ನಿಮ್ಮ ಹೆಸರನ್ನ ಅನೌನ್ಸ್ ಮಾಡೋ ಮೂಲಕ BJP ಹೈಕಮಾಂಡ್ ಓನ್ಲಿ ಸಂಘಟಕರಿಗೆ, ಪಕ್ಷನಿಷ್ಠರಿಗೆ, ತತ್ವನಿಷ್ಠರಿಗೆ ಮಣೆ ಹಾಕ್ತೀವಿ ಅನ್ನೋದನ್ನ ಸಾಬೀತು ಮಾಡಿತ್ತು. ಆಯಿತು, ನಾವೆಲ್ಲ ಸಮಾಧಾನ ಆಯಿತು, ಒಳ್ಳೆಯವ್ರಿಗೆ ಕೊಟ್ಟಿದ್ದಾರೆ ಅಂತ ಅನ್ಕೊಂಡು ಸುಮ್ಮನಿರೋ ಹೊತ್ತಲ್ಲಿ ಇವತ್ತು ಇನ್ನೊಂದು ಶಾಕಿಂಗ್ ನ್ಯೂಸ್ ನಮ್ಗೆಲ್ರಿಗೂ. ನಿಮ್ಮನ್ನು ಏಕಾಏಕಿ ರಾಷ್ಟ್ರೀಯ ಉಪಾಧ್ಯಕ್ಷರನ್ನು ಮಾಡೋ ಮೂಲಕ ಹೈಕಮಾಂಡು ನಿಮ್ಮ ಹತ್ತಕ್ಕೆ ಸೇರಿಸ್ಕೊಂಡಿದೆ ನಿಮ್ಮನ್ನು. ಏನೇನು ನಿರೀಕ್ಷೆ ಮಾಡ್ತಾ ಇದ್ದಾರೆ ಸರ್ ನಿಮ್ಮಿಂದ? ನೀವು ಬಹಳ ಕ್ಲಿಷ್ಟಕರವಾದ ಯಕ್ಷ ಪ್ರಶ್ನೆ ಕೇಳಿದ್ದೀರಾ. ಹಾಂ ಸರ್. ಏನಂದ್ರೆ ನಾವು ಒಬ್ಬ ಸಂಘಟಕರಾಗಿ ಕೆಲಸ ಏನ್ ಮಾಡ್ತಾ ಇದ್ದೀವಿ ಅದರ ಕಂಟಿನ್ಯೂಯೇಷನ್ ಅನ್ನ ಅಕೌಂಟಬಲ್ ಆಗಿ ಮಾಡುವಂತ ಒಂದು ಜವಾಬ್ದಾರಿಯನ್ನ ಕೊಟ್ಟಿದ್ದಾರೆ ಅಂತ ನಾನು ಭಾವಿಸ್ಕೊಡ್ತೀನಿ. ಬ್ಯೂಟಿಫುಲ್ ಸರ್. ಈಗ ಕೆಲಸವನ್ನ ಹಾಗೆ ಮಾಡ್ತಾ ಇದ್ವಿ ನಿರಂತರವಾಗಿ ಪ್ರತಿನಿತ್ಯ. ಈಗ ಒಂದು ಜವಾಬ್ದಾರಿ ಕೊಟ್ಟಿದ್ದಾರೆ, ಮತ್ತೆ ಆ ಜವಾಬ್ದಾರಿಗೆ ಅಕೌಂಟಬಿಲಿಟಿ ಇದೆ ಈಗ. ಮತ್ತು ವಿಶೇಷವಾಗಿ ಏನು ಹಿಂದುಳಿದ ವರ್ಗಗಳ ರೆಪ್ರೆಸೆಂಟೇಟಿವ್ ಆಗಿ ರಾಜ್ಯಸಭೆಗೆ ನನ್ನನ್ನ ಆಯ್ಕೆ ಮಾಡಿದ್ರು, ಅದೇ ರೀತಿ ಬಹುಶಃ ಈಗ ಕೂಡ ಕರ್ನಾಟಕದ ವತಿಯಿಂದ ನನ್ನನ್ನ ಈ ಒಂದು ರಾಷ್ಟ್ರೀಯ ಉಪಾಧ್ಯಕ್ಷ ಸ್ಥಾನಕ್ಕೆ ಪಕ್ಷ ಆಯ್ಕೆ ಮಾಡಿದೆ ಅಂತ ನಾನು ಭಾವಿಸ್ತೀನಿ ಸರ್. ಹಾಂ ಸರ್. ಏನೆಲ್ಲ ಮೇಜರ್ ಜವಾಬ್ದಾರಿಗಳನ್ನ ನಿರೀಕ್ಷೆ ಮಾಡ್ತಾ ಇದ್ದೀರಿ ಸರ್? ಏನೆಲ್ಲ ಜವಾಬ್ದಾರಿಗಳು ಇರುತ್ತೆ ಸರ್ ರಾಷ್ಟ್ರೀಯ ಉಪಾಧ್ಯಕ್ಷ? ಇಲ್ಲ, ನನಗೆ ತಕ್ಷಣಕ್ಕೆ ಅದನ್ನ ಹೇಳೋದು ಗೊತ್ತಾಗ್ತಾ ಇಲ್ಲ. ಒಂದು ಮೀಟಿಂಗ್ ಅಟೆಂಡ್ ಮಾಡಿದ್ಮೇಲೆ ಬಹುಶಃ ನಿಮ್ಮ ಪ್ರಶ್ನೆಗೆ ಉತ್ತರ ಕೊಡ್ಬೋದು. ಆದ್ರೆ ನನಗನ್ಸುತ್ತೆ ಅಂದ್ರೆ ಕರ್ನಾಟಕದಲ್ಲಿ ಹಿಂದುಳಿದ ವರ್ಗಗಳನ್ನ ಮತ್ತು ಹಿಂದುಳಿದ ವರ್ಗಗಳ ಕಲ್ಯಾಣಕ್ಕಾಗಿ ಮಾನ್ಯ ಆದರಣೀಯ ನರೇಂದ್ರ ಮೋದಿಜಿಯವರು ಏನ್ ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದಾರೆ ಅದನ್ನ ತಲುಪಿಸುವಂತ ಕೆಲಸವನ್ನ ಅತ್ಯಂತ ಜವಾಬ್ದಾರಿಯುತವಾಗಿ ಮತ್ತು ಪರಿಣಾಮಕಾರಿಯಾಗಿ ಮಾಡುವಂತ ಕೆಲಸ ಮಾಡುವಂತ ಜವಾಬ್ದಾರಿ ಅಂತೂ ಇದೆ. ಅದ್ರ ಜೊತೆಗೆ ದಕ್ಷಿಣ ಭಾರತದಲ್ಲಿ ಬೇರೆ ಬೇರೆ ರಾಜ್ಯಗಳಲ್ಲಿ ಕೂಡ ಆ ರೀತಿ ಕಾರ್ಯಕ್ರಮಗಳನ್ನ ತಲುಪಿಸುವಂತ ಕೆಲಸವನ್ನ ಮಾಡಬೇಕು. ಒಂದು. ಎರಡನೇದು, ದೀನ್ ದಯಾಳ್ಜಿ ಅವರ ಅಂತ್ಯೋದಯ ಕಾರ್ಯಕ್ರಮ ಏನಿದೆ, ಲಾಸ್ಟ್ ಪರ್ಸನ್ ಶುಡ್ ಬಿ ಇನ್ಕ್ಲೂಡೆಡ್ ಇನ್ ದ ಡೆವಲಪ್ಮೆಂಟಲ್ ಆಕ್ಟಿವಿಟೀಸ್ ಅಂತ ಏನಿದೆ, ಆ ಒಂದು ಕೆಲಸವನ್ನ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಮಾಡಬೇಕು ಅನ್ನುವ ನಿರೀಕ್ಷೆ ಕೂಡ ಇದೆ ಅಂತ ನನಗೆ ಅನಿಸುತ್ತೆ ಸರ್. ನಾಗರಾಜ್ ಅವರೇ ನಮಸ್ಕಾರ. ಗಂಗಾಧರ ಕುಷ್ಟಗಿ ಮಾತಾಡ್ತೀನಿ. ನಮಸ್ಕಾರ ಸರ್. ಧನ್ಯವಾದಗಳು ತಮಗೆ. ಎಸ್ ಸರ್. ನಾವು ಇವತ್ತು ಒಂದು ಏನಂದ್ರೆ ಊಹೆ ಮಾಡ್ಕೊಳ್ತಾ ಇದ್ದೀನಿ ನಾನು ವೈಯಕ್ತಿಕವಾಗಿ. ಇಲ್ಲಿ ರಾಜ್ಯದಲ್ಲಿ ಸಿದ್ದರಾಮಯ್ಯನವರ ನೇತೃತ್ವದಲ್ಲಿರ್ತಕ್ಕಂಥ ಅಹಿಂದಕ್ಕೆ ಒಂದು ಪರ್ಯಾಯ ಶಕ್ತಿಯನ್ನು ರೂಪಿಸಲಿಕ್ಕೆ ನಿಮ್ಮನ್ನ ಏನಂತ ಅಂತಂದ್ರೆ ಹೆಚ್ಚು ಅವಲಂಬಿತವಾಗಿದೇನೋ ಕೇಂದ್ರ ಇದು ನರೇಂದ್ರ ಮೋದಿ ಅವರು ಅಂತಕ್ಕಂಥದ್ದು ನನ್ನ ಅನಿಸಿಕೆ. ಇರ್ಬೋದು ಸರ್. ಯಾಕೆ ಅಂತಂದ್ರೆ ಹಿಂದುಳಿದ ವರ್ಗಗಳ ಪರವಾದ ಒಂದು ಧ್ವನಿ ಅಂತ ಸಿದ್ದರಾಮಯ್ಯನವರು ಹೇಳ್ಕೊತಾ ಬಂದ್ರು.
ಬಹುಶಃ ಅವರು ಅದಕ್ಕೆ ನ್ಯಾಯವನ್ನ ಸಲ್ಲಿಸಿರುವಂತದ್ದು ನನಗಂತೂ ಕಾಣಿಸ್ತಾ ಇಲ್ಲ. ಅವರು ದೇವರಾಜ ಅರಸು ಪರ್ಯಾಯ, ನಾನು ದೇವರಾಜ ಅರಸ್ ರೀತಿ ಕೆಲಸ ಮಾಡ್ತಾ ಇದ್ದೀನಿ ಅಂತೇಳಿ ಹೇಳಿದ್ರು. ಆ ರೀತಿಯ ಒಂದು ಹಿಂದುಳಿದ ವರ್ಗಗಳ ಒಂದು ಕಲ್ಯಾಣಕ್ಕಾಗಿ ಅವರು ಕಾರ್ಯಕ್ರಮಗಳು ಮಾಡಿದ್ದು ಅಂತೂ ನಮಗಂತೂ ಕಾಣಿಸ್ತಾ ಇಲ್ಲ. ಕೇಂದ್ರ ಸರ್ಕಾರ ಸಾಕಷ್ಟು ಕಾರ್ಯಕ್ರಮಗಳನ್ನ ಮಾಡ್ತಾ ಇದೆ ಹಿಂದುಳಿದ ವರ್ಗಗಳ ಸಲುವಾಗಿ. ಅದನ್ನ ತಲುಪಿಸುವಂತ ಕೆಲಸ ಮಾಡುವಂಥದ್ದು ಮತ್ತು ಹಿಂದುಳಿದ ವರ್ಗ ಭಾರತೀಯ ಜನತಾ ಪಾರ್ಟಿ ಜೊತೆ ಇದೆ. ಅದನ್ನ ಮತ್ತಷ್ಟು ದೃಢೀಕರಣ ಮಾಡಬೇಕು ಮುಂದಿನ ದಿನಗಳಲ್ಲಿ. ಮತ್ತು ಸಾಕಷ್ಟು ನಮ್ಮ ಹಿಂದುಳಿದ ವರ್ಗದ ಒಂದು ಸಮುದಾಯ ಬರಬೇಕು ಭಾರತೀಯ ಜನತಾ ಪಾರ್ಟಿ ಅಂತ ಕಾಯ್ತಾ ಇದೆ. ಅದನ್ನ ಹೆಚ್ಚು ಪರಿಣಾಮಕಾರಿಯಾಗಿ ಜೋಡಿಸುವಂತ ಕೆಲಸ ಆಗಬೇಕು ಅನ್ನೋ ಒಂದು ನಿರೀಕ್ಷೆ ಈ ಒಂದು ನನ್ನನ್ನ ನೇಮಿಸೋ ಒಂದು ಇದರಿಂದ ಇರಬಹುದು ಅಂತ ಅನ್ಸುತ್ತೆ. ನಾಗರಾಜ್ ಸರ್, ಈಗ ರಾಷ್ಟ್ರೀಯ ನಾಯಕರ ಜೊತೆ 1, 2, 3 ಅವ್ರ ಜೊತೆ ನೇರವಾಗಿ ನಿಮಗೆ ಸಂಪರ್ಕ ಇರುತ್ತೆ ಇನ್ಮೇಲೆ. ಆಮೇಲೆ ಹೈಕಮಾಂಡ್ ಮಾಡುವ ಸ್ಟ್ರಾಟಜಿಗಳು ಫಸ್ಟ್ ಗೊತ್ತಾಗೋದೇ ನಿಮಗೆ. ಆಮೇಲೆ ಈಗ ವರಿಷ್ಠರನ್ನ ಯಾರನ್ನಾರು ಭೇಟಿ ಮಾಡಬೇಕು ಅಂತ ಹೇಳಿದ್ರೆ ಈಗ ನಮ್ಮ ರಾಜ್ಯ ನಾಯಕರು ನಿಮ್ಮ ಮೇಲೆ ಫಸ್ಟು ನಿಮ್ಮನ್ನು ಅಪ್ರೋಚ್ ಮಾಡ್ತಾರೆ ಸಹಜವಾಗಿ. ಆಮೇಲೆ ಯಾವುದಾದ್ರು ಒಂದು ರಾಜ್ಯದ ಉಸ್ತುವಾರಿನ ತಮಗೆ ಕೊಡ್ಬೋದು. ಮೇಜರ್ ಡಿಸಿಷನ್ಸ್ ಮೇಕಿಂಗ್ ಬಾಡೀಲಿ ತಾವು ಒಬ್ರು ಇರ್ತೀರಿ. ಈಗ ನಮ್ಮ BJP ರಾಜ್ಯ BJPಲಿ ಒಂದು ಸಣ್ಣ ಒಂದು 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 ಗೊಂದಲ ಅವಾಗಲಿಂದ ಇದೆ ಸರ್, ಹಲವು ತಿಂಗಳುಗಳಿಂದ ಇದೆ. ಇದ್ರ ಬಗ್ಗೆ ಏನಾರು ಪ್ರತಿಕ್ರಿಯೆ ಕೊಡ್ಬೋದಾ, ಅಥವಾ ವರಿಷ್ಠರ ಗಮನಕ್ಕೆ ಏನಾರು ತರ್ಬೋದಾ, ಅಥವಾ ಏನೋ ನೀವೇ ಕೂತು ಏನಾರು ಬಗೆಹರಿಸ್ತೀರಾ? ಯಾಕೆಂದ್ರೆ ಈಗ ನಿಮ್ಮ ಮೇಲೆ ಜವಾಬ್ದಾರಿ ಜಾಸ್ತಿ ಆಗಿದೆ ಸರ್, ನಿಮ್ಮನ್ನು ಕೇಳಬೇಕಾಗುತ್ತೆ ನಾವು ಇದನ್ನು. ಏನಂತ ಅಂದ್ರೆ ನೀವು ಹೇಳಿದ್ದು ಭಾಗಶಃ ನಿಜ, ಭಾಗಶಃ ಸ್ವಲ್ಪ ಕಷ್ಟ, ಅದಕ್ಕೆ ನಾನು ಓಕೆ ಅಂತ ಅನ್ನೋದು. ಆದ್ರೆ ಇವತ್ತಿನ ಪರಿಸ್ಥಿತಿ ಸ್ವಲ್ಪ ಗೊಂದಲಮಯವಾಗಿರುವಂಥದ್ದು ಸತ್ಯ. ಇದನ್ನ ತಿಳಿಗೊಳಿಸುವಂತ ಕೆಲಸ ಮತ್ತು ಇದು ಮೂಲಭೂತವಾಗಿ ಸಾಂದರ್ಭಿಕವಾದ ಒಂದು ಅಸಮಾಧಾನ ಅಥವಾ ಗೊಂದಲ ಇರುವಂಥದ್ದು. ತಾತ್ವಿಕವಾಗಿ ನಾವೆಲ್ಲ ಒಟ್ಟಾಗಿ ಕೆಲಸ ಮಾಡ್ತಾ ಇರುವಂಥದ್ದನ್ನ ನಾವೆಲ್ಲ ನೋಡ್ತಾ ಇದ್ದೀವಿ. ಸೊ ಈ ಸಾಂದರ್ಭಿಕ ಒಂದು ವೈಪರೀತ್ಯ ಅಥವಾ ಭೇದವನ್ನ ನನಗನ್ಸುತ್ತೆ ಮುಂದಿನ ದಿನಗಳಲ್ಲಿ ಸರಿ ಹೋಗುತ್ತೆ, ಸರಿ ಆಗತ್ತೆ. ಆ ರೀತಿಯ ಪ್ರಯತ್ನಗಳನ್ನ ಎಲ್ಲರೂ ಸೇರಿ ಮಾಡ್ತೇವೆ ಅನ್ನೋ ವಿಶ್ವಾಸ ನನಗಿದೆ ಸರ್. ಎಸ್ ಸರ್, ಲಾಸ್ಟ್ ಪ್ರಶ್ನೆ ಸರ್, ಚುಟುಕಾಗಿ. ಸಂತೋಷ್ ಜಿ ಅವರು ಮತ್ತೆ ಪ್ರಹ್ಲಾದ್ ಚಾ ಅವರು ಯಾವ ಥರ ವಿಶ್ ಮಾಡಿದ್ರ ಸರ್? ಏನು ಹೇಳಿದ್ರು ಸರ್? ಕಂಗ್ರಾಟ್ಸ್. ಅವರು ಬರೀ ಅಷ್ಟೇ ಅಲ್ಲ, ಸನ್ಮಾನ್ಯ ನರೇಂದ್ರ ಮೋದಿಜಿ ಅವರು ಮತ್ತು ಪ್ರಹ್ಲಾದ್ ಜೋಶಿ ಅವರು, ಸಂತೋಷ್ ಜಿ ಅವರು ಬಹಳ ಒಂದು ಅದ್ಭುತವಾದ ವಿಶ್ವಾಸವನ್ನ ವ್ಯಕ್ತಪಡಿಸಿದ್ದಾರೆ ಮತ್ತು ಬಹಳ ಸದೃಢವಾಗಿ ಒಂದು ನನ್ನ ಮೇಲೆ ನಂಬಿಕೆ ಇಟ್ಟು ಇದನ್ನ ಈ ಜವಾಬ್ದಾರಿನ ಕೊಟ್ಟಿದ್ದಾರೆ. ಅವರ ಒಂದು ನಿರೀಕ್ಷೆಗೆ ತಕ್ಕಂತೆ ನಾನು ಕೆಲಸ ಮಾಡ್ತೀನಿ, ಆ ವಿಶ್ವಾಸಕ್ಕೆ ತಕ್ಕಂತೆ ನಾನು ಖಂಡಿತ ಕೆಲಸ ಮಾಡ್ತೀನಿ ಅಂತ ಹೇಳಿ ನಾನು ಹೇಳಿದ್ದೀನಿ ಸರ್. ಥ್ಯಾಂಕ್ ಯು ಸೋ ಮಚ್ ಸರ್. ಗುಡ್ ಲಕ್ ಸರ್, ಪ್ರೊಫೆಸರ್ ಸರ್. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ವೆರಿ ಮಚ್. ಎಸ್ ಸರ್.